Welcome students. In this video, we are going to discuss regarding the appointment, powers and functions of the Prime Minister. This video is useful for the students who are studying BA 3rd Sem Political Science under Mangalore University. First, let us see how the Prime Minister is appointed. In theory, it is the king or queen who chooses the Prime Minister, but in practice, it is determined by the electorate. The king or queen should choose the leader of the party which got majority in the House of Commons as the Prime Minister. If any party fails to get the majority, then the king or queen exercise is discretionary power. ಸೈದ್ಧಾಂತಿಕವಾಗಿ ರಾಜ ಅಥವಾ ರಾಣಿ ಪ್ರಧಾನಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ಆದರೆ ಪ್ರಾಯೋಗಿಕವಾಗಿ ಪ್ರಧಾನಮಂತ್ರಿಯ ನೇಮಕ ಚುನಾವಣೆಯ ಮೂಲಕ ನಿರ್ಧರಿಸಲ್ಪಡುತ್ತದೆ. ಸಾಮಾನ್ಯರ ಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ರಾಜ ಅಥವಾ ರಾಣಿ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಬೇಕಾಗುತ್ತದೆ. ಒಂದು ವೇಳೆ ಸಾಮಾನ್ಯರ ಸಭೆಯಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆಯದೇ ಇದ್ದರೆ ಆಗ ರಾಜ ಅಥವಾ ರಾಣಿ ತಮ್ಮ ವಿವೇಚನಾ ಅಧಿಕಾರವನ್ನು ಚಲಾಯಿಸಬಹುದು. Then let's see the powers and functions of the Prime Minister. The first one is formation of the cabinet. Cabinet is consisting of Prime Minister and ministers. The ministers are appointed by the king on the recommendations of the Prime Minister. Prime Minister can decide the size of the cabinet, distribution of the portfolios, and shuffling will take place according to his wishes. He can ask the minister to resign. If the minister fails to do so, the Prime Minister can recommend the king to dismiss the minister from the cabinet. ಪ್ರಧಾನಮಂತ್ರಿಯ ಮೊದಲನೇ ಕಾರ್ಯ ಕ್ಯಾಬಿನೆಟನ್ನು ರಚಿಸುವುದು. ಕ್ಯಾಬಿನೆಟ್ ಎಂಬುದು ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳನ್ನು ಒಳಗೊಂಡ ಒಂದು ಗುಂಪು. ಇದರಲ್ಲಿನ ಮಂತ್ರಿಗಳು ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ರಾಜ ಅಥವಾ ರಾಣಿಯಿಂದ ನೇಮಕವಾಗುತ್ತಾರೆ. ಪ್ರಧಾನಮಂತ್ರಿ ಕ್ಯಾಬಿನೆಟ್ನ ಗಾತ್ರವನ್ನು ನಿರ್ಧರಿಸಬಹುದು. ತನಗೆ ಸರಿ ಎನಿಸಿದ ರೀತಿಯಲ್ಲಿ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಮತ್ತು ಮರು ಹಂಚಿಕೆ ಮಾಡಬಹುದು. ಹಾಗೆಯೇ ಮಂತ್ರಿಗಳನ್ನು ರಾಜೀನಾಮೆ ನೀಡುವಂತೆ ಕೇಳಬಹುದು. ಒಂದು ವೇಳೆ ಮಂತ್ರಿ ರಾಜೀನಾಮೆ ನೀಡದಿದ್ದಲ್ಲಿ ಕ್ಯಾಬಿನೆಟ್ನಿಂದ ಮಂತ್ರಿಗಳನ್ನು ವಜಾಗೊಳಿಸುವಂತೆ ರಾಜ ಅಥವಾ ರಾಣಿಗೆ ಶಿಫಾರಸನ್ನು ಮಾಡಬಹುದು. ದ ಸೆಕೆಂಡ್ ಪವರ್ ಆರ್ ಫಂಕ್ಷನ್ ಈಸ್ ದ ಚೇರ್ಮನ್ ಆಫ್ ದ ಕ್ಯಾಬಿನೆಟ್. ಇನ್ ಹಿಸ್ ಕೆಪಾಸಿಟಿ ಆಸ್ ಎ ಚೇರ್ಮನ್ ಆಫ್ ದ ಕ್ಯಾಬಿನೆಟ್, he can summon the cabinet meeting, decide the agenda and preside over the meeting. He is the person who brings coordination among the ministers of the cabinet. The entire cabinet will collapse if the Prime Minister gives resignation to his post. ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ವಹಿಸುವುದು ಪ್ರಧಾನಮಂತ್ರಿಯ ಎರಡನೇ ಪ್ರಮುಖವಾಗಿರತಕ್ಕಂಥ ಒಂದು ಕಾರ್ಯ. ಕ್ಯಾಬಿನೆಟ್ನ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ನ ಸಭೆಯನ್ನು ಕರೆಯಬಹುದು, ಕ್ಯಾಬಿನೆಟ್ನ ಸಭೆಯ ಚರ್ಚಾ ವಿಷಯಗಳನ್ನು ನಿರ್ಧರಿಸಬಹುದು ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬಹುದು. ಹಾಗೆಯೇ ಕ್ಯಾಬಿನೆಟ್ನ ಸದಸ್ಯರಾದ ಮಂತ್ರಿಗಳ ನಡುವೆ ಸಮನ್ವಯವನ್ನು ತರುವ ಕೆಲಸವನ್ನು ಪ್ರಧಾನಮಂತ್ರಿ ಮಾಡುತ್ತಾರೆ. ಪ್ರಧಾನಮಂತ್ರಿಯು ರಾಜೀನಾಮೆ ನೀಡುವ ಮೂಲಕ ಇಡೀ ಕ್ಯಾಬಿನೆಟ್ ಬೀಳುವಂತೆ ಮಾಡಬಹುದು. ದ ಥರ್ಡ್ ಪವರ್ ಆರ್ ಫಂಕ್ಷನ್ is the leader of the House of Commons. He is the leader of the party which got majority in the House. He represents the entire cabinet in the House. He can make authoritative statements of the government policies. The distinct power of the Prime Minister is that he can recommend the king to dissolve the House of Commons, which makes necessary to go for the general elections. ಪ್ರಧಾನಮಂತ್ರಿ ಸಾಮಾನ್ಯರ ಸಭೆಯ ನಾಯಕನೂ ಸಹ ಹೌದು. ಪ್ರಧಾನಮಂತ್ರಿಗಳು ಸಾಮಾನ್ಯರ ಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ಇವರು ಇಡೀ ಕ್ಯಾಬಿನೆಟನ್ನು ಸಾಮಾನ್ಯ ಸಭೆಯಲ್ಲಿ ಪ್ರತಿನಿಧಿಸುತ್ತಾರೆ. ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದಂತೆ ಅಧಿಕೃತ ಹೇಳಿಕೆಗಳನ್ನು ಸಾಮಾನ್ಯ ಸಭೆಯಲ್ಲಿ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಸಾಮಾನ್ಯರ ಸಭೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಯವರ ಬಹುಮುಖ್ಯ ಅಧಿಕಾರವೆಂದರೆ ರಾಜ ಅಥವಾ ರಾಣಿಯವರಿಗೆ ಶಿಫಾರಸನ್ನು ಮಾಡುವುದರ ಮೂಲಕ ಇಡೀ ಸಾಮಾನ್ಯರ ಸಭೆಯನ್ನು ವಿಸರ್ಜಿಸುವಂತೆ ಮಾಡಬಹುದು. ದ ಫೋರ್ತ್ ಫಂಕ್ಷನ್
he is act as a channel of communication between the king and the cabinet. He will inform the king of the opinions and decisions of the cabinet. He will also carry the opinion of the king to his colleagues of the cabinet. Thus, he will act as a channel between the king and the cabinet. ಪ್ರಧಾನಮಂತ್ರಿಗಳು ರಾಜ ಅಥವಾ ರಾಣಿ ಮತ್ತು ಕ್ಯಾಬಿನೆಟ್ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಕ್ಯಾಬಿನೆಟ್ನ ನಿರ್ಧಾರ ಮತ್ತು ಅಭಿಪ್ರಾಯಗಳನ್ನು ರಾಜ ಅಥವಾ ರಾಣಿಗೆ ತಿಳಿಸುವುದು, ಹಾಗೆಯೇ ರಾಜ ಅಥವಾ ರಾಣಿಯ ಅಭಿಪ್ರಾಯಗಳನ್ನು ಕ್ಯಾಬಿನೆಟ್ನ ಸಹೋದ್ಯೋಗಿಗಳಿಗೆ ತಿಳಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ರೀತಿಯಲ್ಲಿ ಪ್ರಧಾನಮಂತ್ರಿ ರಾಜ ಅಥವಾ ರಾಣಿ ಮತ್ತು ಕ್ಯಾಬಿನೆಟ್ನ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ದ ಲಾಸ್ಟ್ ಪವರ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಈಸ್ powers regarding the international relations. He is the principal spokesperson of the nation on international problems. He plays an important role in framing the foreign policies of the nation. He will represent the nation in international conferences and meetings. He will sign the international treaties and agreements on behalf of the nation. His role is very important at the time of emergency like war situations. ಕೊನೆಯ ಒಂದು ಕಾರ್ಯ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಅಧಿಕಾರಗಳು. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರದ ಪ್ರಮುಖ ವಕ್ತಾರರಾಗಿರುತ್ತಾರೆ ಪ್ರಧಾನಮಂತ್ರಿಗಳು. ವಿದೇಶಾಂಗ ನೀತಿಯನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಸಭೆಗಳಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುತ್ತಾರೆ. ಹಾಗೆಯೇ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ರಾಷ್ಟ್ರದ ಪರವಾಗಿ ಸಹಿಯನ್ನು ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಅಲ್ಲದೆ ಯುದ್ಧದಂತಹ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇವರು ನಿರ್ವಹಿಸುವ ಪಾತ್ರ ಬಹಳ ಮುಖ್ಯವಾದುದು. ಲೆಟ್ ಅಸ್ ರೀಕ್ಯಾಪ್ಚುಲೇಟ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ದ ಫಸ್ಟ್ ಒನ್ ಈಸ್ ಫಾರ್ಮೇಷನ್ ಆಫ್ ದ ಕ್ಯಾಬಿನೆಟ್. ದ ಸೆಕೆಂಡ್ ಒನ್ ಈಸ್ he will act as a chairman of the cabinet. The third one is he is the leader of the House of Commons. The fourth one is he act as a channel of communication between the king and the cabinet. The last one is powers regarding the international relations. Dear students, you can get more information in the books. The first one is World Constitution written by Dr. Vishnu Bhagavan and Dr. Vidya Bhushan. The another book is World Constitution written by S.N. Dubey. Thank you.